ಇಲ್ಲಿ ನೋಡ್ಬೋದು. ಸೊ ಎಂಟ್ರಿ ಆದ ತಕ್ಷಣ ನಿಮಗೆ ಪ್ರವೇಶ ದ್ವಾರ ಅಂತ ಏನಿರೋದಲ್ಲ, ಪ್ರವೇಶ ದ್ವಾರದಲ್ಲಿ ಸೊ ಆ ಕಾಲದಲ್ಲಿ ಕಟ್ಟಿರೋದು. ಇಮ್ಯಾಜಿನ್ ಮಾಡಿ, ಆ ಕಾಲದಲ್ಲಿ ಕಲ್ಲು ಮತ್ತು ಸುಣ್ಣವನ್ನು ಬಳಸಿದ್ದಾರೆ. ಆದರೂ ಕೂಡ ನೂರಾರು ವರ್ಷಗಳಾದರೂ ಕೂಡ ಎಂತ ಆಗಲಿಲ್ಲ. ಇದೊಂದು ಮೋಸ್ಟ್ಲಿ ಸಣ್ಣ ನೀರಿನ ಗುಂಡಿ ಇದು. ಸೊ ನೀರಿಲ್ಲ, ಖಾಲಿಯಾಗಿದೆ. ಬಟ್ ಆದರೂ ಬೇರುಗಳಿಂದ ಸಣ್ಣ ಸಣ್ಣದಾಗಿ ತೊಟ್ಟು ನೀರು ಬರ್ತಾ ಇದೆ. ಹೋಗುವ. ಇದಂತೂ ಡೆಫಿನೆಟ್ಲಿ ಬಿಸ್ಲರಿ ವಾಟರ್ಗಿಂತ ಚೆನ್ನಾಗಿರುತ್ತೆ. ಸೊ ಮೇಲ್ಗಡೆಯಿಂದ ನೋಡ್ಬೋದು, ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ನೀರು ಬೀಳ್ತಾ ಇದೆ. ಸೊ ಇಲ್ಲೆಲ್ಲ ಮೊದಲೇನೋ ಕಟ್ಟಿದ್ದಾರೆ, ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ ನೋಡ್ಬೋದು, ಎಲ್ಲ ಕಿತ್ತೋಗಿದೆ. ಬಟ್ ಮಳೆಗಾಲದಲ್ಲಿ ಅಂತೂ ತುಂಬ ಇದೊಂದು ಸಣ್ಣ ಗುಂಡಿ ಇದ್ದಂಗೆ ನೀರು ತುಂಬಿರುತ್ತೆ. ಸೊ ಕೊನೆಗೂ ಹರಸಾಹಸ ಮಾಡಿ ಸೊ ನಮ್ಮ ಗಡಾಯಿಕಲ್ಲು ಅಥವಾ ನರಸಿಂಹಗಡ ಅಂತೇನು ಹೇಳ್ತೇವೆ. ಸೊ ಜಮಲಾಬಾದ್ ಫೋರ್ಟ್. ಸೊ ಜಮಲಾಬಾದ್ ಫೋರ್ಟ್ ಮೇಲೆ ಹತ್ತಿದ್ದೀವಿ. ಸಖತ್ತಾಗಿದೆ. ಸೊ ನೋಡಬೇಕು, ಇನ್ನೂ ಪೀಕ್ ಪಾಯಿಂಟ್ಗಿನ್ನೂ ಬಂದಿಲ್ಲ. ಸೊ ಪೀಕ್ ಪಾಯಿಂಟ್ ನೋಡುವ. ಸೊ ಪೀಕ್ ಪಾಯಿಂಟ್ ಅಂದರೆ ಮುಂದೆನೇ ಬಂಡೆಕಲ್ಲಿದೆ. ಸೊ ಈ ನಡುವೆ ನಾವು ಎಲ್ಲೋದ್ರೂ ಬಂಡೆಕಲ್ಲೇ ಜಾಸ್ತಿ ಇದೆ. ಬಂಡೆಕಲ್ಲನ್ನು ಹತ್ತಿ ಹೋಗಬೇಕು. ಸೊ ಅದ್ಭುತವಾಗಿದೆ ಸುತ್ತಲೂ. ಸೊ ಕೊನೆಗೂ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ಮಾತ್ರ ಅಮೇಝಿಂಗ್ ಟಿಪ್ಪು ಎಂಡ್ ಪಾಯಿಂಟ್. ಬಿದ್ದಿರಂತೂ ಮನುಷ್ಯ ಬಿಡಿ, ನಿಮಗೆ ಮೂಳೆ ಕೂಡ ಸಿಗೋದಿಲ್ಲ, ಅಷ್ಟೊಂದು ಆಳವಾದ ಕಂದಕ. ನಾನೆಲ್ಲ ಓದಿದ್ದೆ. ಸೊ ಇಲ್ಲಿ ಶತ್ರುಗಳನ್ನು ಇಲ್ಲಿಂದ ಈ ಪ್ರಪಾತಕ್ಕೆ ಹಾಕ್ತಾಯಿದ್ರು ಅಂತ. ಇಲ್ಲಿ ನೋಡ್ಬೋದು. ಸೊ ಇದು ಈ ಕಡೆ ಈ ಕಡೆ ಇಷ್ಟೇನಾ? ಅದೇನಾ ಟಾಪ್ ಪೀಕು? ಟಾಪ್ ಇದೆ, ಈಚೆ ಉಂಟಲ್ಲ? ಓಕೆ, ಈಚೆ ಚೆನ್ನಾಗಿದೆ. ಸೊ ಈ ಕಡೆ ಒಂದು ಪೀಕ್ ಪಾಯಿಂಟ್ ಇದೆ ಅಂತ ನೋಡುವ. ಸೊ ನಮ್ಮ ಹುಡುಗ ಅಂತ ಪಾಪ ಕೂತ್ಕೊಂಡ್ಬಿಟ್ಟಿದ್ದಾನೆ, ಸುಸ್ತಾಗಿಬಿಟ್ಟಿದೆ. ಪಶ್ಚಿಮ ಘಟ್ಟಗಳದು. ಸೊ ನಿಮ್ಗೆ ಇದಕ್ಕಿಂತ ಒಳ್ಳೆಯ ಒಂದು ಸೀನರಿ ಅಂದರೆ ಆ ನೋಟ ಅಂತೂ ಸಿಗೋದಿಲ್ಲ. ಸೂಪರ್ ವ್ಯೂ ಇದೆ. ಅದು ಆಲ್ಮೋಸ್ಟ್ 600 ಮೀಟರ್ಸ್ ಹೈಟಿಂದ ನೀವು ಸೊ ನೋಡುವಾಗ ಎರಡು ಕಣ್ಣು ಸಾಲದು ನಿಮಗೆ ನೋಡಲಿಕ್ಕೆ. ಸೊ ಟಾಪ್ ಮೋಸ್ಟ್ ಪಾಯಿಂಟ್ಗೆ ಹೋಗುವ. ಕವಿ ಬಾ. ಇಲ್ಲೆಲ್ಲ ಆಲ್ಮೋಸ್ಟ್ ಸಮತಟ್ಟಾಗಿದೆ ಪ್ರದೇಶ. ಸೊ ಇವಾಗ ಸ್ವಲ್ಪ ಆರಾಮ ಅನಿಸ್ತಿದೆ. ಸೊ ಬಾಡಿಗೆ ಸ್ವಲ್ಪ ಫೀಲ್ ಆಗ್ತದೆ ಕೂಲಾಗಿ. ಸೊ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಅದರ ಜೊತೆಗೆ ಮೋಸ್ಟ್ ಸಮತಟ್ಟಾಗಿದೆ ಮೇಲ್ಭಾಗ. ಇದು ಸ್ವಲ್ಪ ಮರಗಳಿದೆ ಮತ್ತು ನೆರಳಿದೆ. ಸೊ ಹಾಗಾಗಿ ನಿಮಗೆ ಶಾಡೋ ಇರೋದ್ರಿಂದ ಅಷ್ಟೊಂದು ಬಿಸಿಲು ಬೀಳೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಒಂದು ರೇಡಿಯೋ ಸ್ಟೇಷನ್ ಹಾಕಿದ್ದಾರೆ. ಗೊತ್ತಿಲ್ಲ ಅದು ವರ್ಕ್ ಆಗ್ತಾ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಪೀಕಿಗೆ ಹೋಗುವ, ಎಕ್ಸ್ಟ್ರೀಮ್ ಎಂಡ್. ಚಾರಣ ಮಾಡೋರಿಗೆ ಸೊ ಬೆಸ್ಟ್
ಥಿಂಕ್ ಟ್ರೆಕ್ಕಿಂಗ್ ಮಾಡೋರಿಗೆ ಬೆಸ್ಟ್ ಸ್ಪಾಟ್ ಇದು. ಸೊ ಮೀಡಿಯಮ್ ರಿಸ್ಕ್ ಇದೆ, ಸ್ವಲ್ಪ ಹತ್ತುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹತ್ತಬೇಕು, ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಮೇಲ್ಗಡೆ ಬಂದ ಮೇಲೆ ನೀವು ಆರಾಮಾಗಿ ವಾಕ್ ಮಾಡ್ಬೋದು. ಸೊ ಫ್ಲ್ಯಾಟ್ ಇದೆ ಮತ್ತು ಅದ್ಭುತವಾದ ಒಂದು ನಿಮಗೆ ನೋಡಲಿಕ್ಕೆ ಒಂದು ಮನೋರಂಜನೆ ಆಗಿಬಿಡುತ್ತೆ, ಅಷ್ಟೊಂದು ಇದೆ ನೋಡ್ಬೋದು ಇಲ್ಲಿ. ಸಖತ್ತಾಗಿದೆ, ಸೀನರಿ ಅಂತೂ ಸೂಪರ್ ಆಗಿದೆ, ದೃಶ್ಯಗಳಂತೂ ಮನೋಹರವಾಗಿದೆ ನೋಡಲಿಕ್ಕೆ. ಸೊ ಲಾಸ್ಟ್ ಎಂಡಿಗೆ ಟಿಪ್ ಆಫ್ ದ ಹಿಲ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲೆಲ್ಲ ಸ್ವಲ್ಪ ಮಿಸ್ ಆದರೆ ಸಿಗಲಿಕ್ಕಿಲ್ಲ, ಇಲ್ಲಿ ನೋಡ್ಬೋದು. ಸೊ ಚೆನ್ನಾಗಿದೆ, ಫೀಲಿಂಗ್ ವೆರಿ ಹ್ಯಾಪಿ. ಸೊ ಆಲ್ಮೋಸ್ಟ್ 1.5 hour ನಾವು ಆರಾಮಾಗಿ ಮಧ್ಯದಲ್ಲೆಲ್ಲ ಸೊ ಕುಂತು ರೆಸ್ಟ್ ತಗೊಂಡು ಬಂದ್ವಿ. ಸೊ ಹಾಗಾಗಿ ಅಷ್ಟೇನು ಜಾಸ್ತಿ ಕಷ್ಟ ಆಗಲಿಲ್ಲ ನಮಗೆ. ಸೊ ಒಂದೇ ಸ್ಟ್ರೆಚ್ಚಲ್ಲೇ ಮೊಮೆಂಟಮಲ್ಲಿ ಹತ್ತಬೇಕಂದ್ರೆ ಕಷ್ಟ ಆಗ್ಬೋದು. ಸೊ ಹತ್ತಲಿಕ್ಕೂ ಆಗೋದಿಲ್ಲ. ಇದು ನಿಮಗೆ ಲಾಸ್ಟ್ ಟಿಪ್ ಪಾಯಿಂಟ್ ಅಂತೇನಿಲ್ಲ, ಇಲ್ಲಿ ನೋಡಿ ಸುತ್ತಲೂ ಒಂದು ನಮ್ಮ ಮ್ಯಾಂಗ್ಳೂರು ಬ್ರಿಕ್ಸ್ ಅಂತ ಏನು ಹೇಳ್ತೀವಲ್ಲ, ಇಟ್ಟಿಗೆ, ಸೊ ಅದರಿಂದ ಕಟ್ಟಿದ್ದಾರೆ ಕೋಟೆ, ಸುತ್ತಲೂ ಗೋಡೆ. ಸೊ ಸೈನಿಕರು ವೀಕ್ಷಣೆ ಮಾಡೋ ಒಂದು ಜಾಗ ಇದಂತೂ ಎಂಡ್ ಟಿಪ್ ಪಾಯಿಂಟು. ಮೈ ಗಾಡ್, ನನಗೆ ಭಯ ಆಗ್ತಾಯಿದೆ ನೋಡುವಾಗ. ಅಲ್ಲೆಂಥ ಗಾರ್ಡು, ನಿಮಗೇನು ಸುರಕ್ಷತೆಗಾಗಿ ಏನೂ ಇಲ್ಲ ಇಲ್ಲಿ. ಸ್ವಲ್ಪ ಆಚೆ ಈಚೆ ಕಾಲು ಜಾರಿದರೆ ಹೋಯ್ತು. ಸೊ ಗುಡ್ ಬೈ ಹೇಳ್ಬೇಕಷ್ಟೆ. ವಾವ್, ಸಖತ್ತಾಗಿದೆ ಮಾತ್ರ, ಖುಷಿ ಆಗುತ್ತೆ ನೀವು ಹಿಂದುಗಡೆ ಈ ವ್ಯೂ ಎಲ್ಲ ನೋಡುವಾಗ. ಸೂಪರ್ ಆಗಿದೆ. ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಮೇಲೆ ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ಚೆನ್ನಾಗೈತೆ. ವಾವ್, ಮೇಲ್ಗಡೆ ಸೊ ಇಷ್ಟು ಸ್ಟ್ರಗಲ್ ಮಾಡಿ ಮೇಲ್ಗಡೆ ಎತ್ತಿದ್ದಕ್ಕೆ ಎಲ್ಲ ಸಾರ್ಥಕ ಆಯಿತು, ಸಖತ್ತಾಗಿದೆ. ಸೊ ಬೆಸ್ಟ್ ಪ್ಲೇಸು. ಸ್ವಲ್ಪ ನೀರು, ಸೊ ತಿನ್ನಲಿಕ್ಕೆ ತಿಂಡಿ ಇದ್ದರೆ ಸ್ವಲ್ಪ ತಿಂದುಬಿಟ್ಟು ಸ್ವಲ್ಪ ಚಾರ್ಜಪ್ ಆಗಿ ಆರಾಮಾಗಿ ಇಳಿಬೋದು. ಸೊ ಇದು ಒಂದು ಸೈಡ್ ಎಂಡು, ಇನ್ನೊಂದು ಆ ಕಡೆ ಎಂಡಿಗೆ ಹೋಗ್ಲಿಕ್ಕಿದೆ. ಸೊ ಆ ಕಡೆ ಎಂಡಿಗೆ ಹೋಗುವ. ಸೊ ಸೀನರಿ ಮಾತ್ರ ಸಖತ್ತಿದೆ. ಐ ಥಿಂಕ್ ಒನ್ ಟೈಮ್ ಅಂತೂ ಬರ್ಬೋದು, ಸೊ ಬಂದು ನೋಡ್ಬೋದು, ಒಳ್ಳೆ ಪ್ಲೇಸು. ಸೊ ನಾನಂತೂ ರೆಕಮೆಂಡ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು. ಸೊ ಸ್ವಲ್ಪ ಫಿಸಿಕಲ್ ಎಕ್ಸಸೈಸು ಆಗುತ್ತೆ, ಆರಾಮಾಗಿ ಬಂದು ಸೊ ತಿರುಗಾಡ್ಕೊಂಡು ಹೋಗ್ಬೋದು. ಸೊ ಸಖತ್ತಾಗಿದೆ, ಹೋಗುವ. ಈ ಕಡೆ ಸೆಕೆಂಡ್ ಸೊ ಬೆಟ್ಟ ಕಲ್ಲು ಆ ತುದಿ, ಈ ಕಡೆ ಇನ್ನೊಂದು ತುದಿಗೆ ಬಂದಿದ್ವಿ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ 12:30 ಆಗಿದೆ. ಅವ್ರು ಇಸ್ಕೊಂಡ್ರಾ? ನೋಡ್ಬೋದು ಪಶ್ಚಿಮ ಘಟ್ಟಗಳಂತೂ ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿಂದ. ಸೊ ನಾವು ಆ ಕಡೆ ಆವಾಗಲೇ ಆ ಕಡೆ ಆ ತುದಿಯಲ್ಲಿದ್ವಿ. ಸೊ ಈ ಕಡೆ ಬಂದಿದ್ದೀವಿ. ಬಹಳಷ್ಟು ಜನ ಇದ್ದಾರೆ ಇಲ್ಲಿ. ಸೊ ಡೆಡ್ಲಿ ಪಾಯಿಂಟ್ ಮಾತ್ರ ಇದು. ಸೊ ಎಂಡಿಗೆ ನೋಡ್ಬೋದು, ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ ಕಲ್ಲು. ಸೊ ಲಾಸ್ಟ್ ಟಿಪ್ ಪಾಯಿಂಟ್. ಸೊ ಚೆನ್ನಾಗಿದೆ. ಇಲ್ಲಿ ಏನು ದೊಡ್ಡದಾಗಿ ಏನು ಕನ್ಸ್ಟ್ರಕ್ಷನ್ಸು ಅಂದರೆ ಕೋಟೆ ಥರ ಏನಿಲ್ಲ, ಬಟ್ ಇಲ್ಲೊಂದು ಪುರಾತನ ಒಂದು ಸಣ್ಣ ಕಟ್ಟಡ, ಮೋಸ್ಟ್ಲಿ ಸೈನಿಕರೆಲ್ಲ ತಂಗಲಿಕ್ಕೆ ಕಟ್ಟಿದ್ರ ಅಂತ. ಇದೊಂದು ಟಾಪಲ್ಲಿ ಒಂದು ಮೇಲ್ಗಡೆ ಆ ಕಾಲದಲ್ಲಿ
ಕಟ್ಟಿದ್ದಾರೆ. ಮೇಲ್ಗಡೆ ಒಂದು ಸಣ್ಣ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇಲ್ಲಿ. ಆ ಕಾಲದಲ್ಲಿ ಇಷ್ಟೊಂದು ದಪ್ಪಕ್ಕೆ ಕಟ್ಟಿದ್ದಾರೆ ನೋಡ್ಬೋದು. ಸೊ ಇದರ ಒಳಗಡೆ ಅಷ್ಟೇನು ಇಲ್ಲ ಹೇಳ್ಕೊಳ್ಳುವಷ್ಟು, ಬಟ್ ಇಲ್ಲಿ ಭಾಳ ಚೆನ್ನಾಗಿದೆ. ಸೊ ಇದಿಷ್ಟು ವರ್ಷಗಳಾಗಿದೆ ಬಿಲ್ಡ್ ಮಾಡಿ, ಆದರೂ ಕೂಡ ಎಷ್ಟು ಚೆನ್ನಾಗಿದೆ. ಗೋಡೆಗಳಿಗೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಬರೆದು ಬಿಸಾಡಿದ್ದಾರೆ. ಅಷ್ಟು ಹೈಲಿ ರಿಸ್ಕಿ ಏರಿಯಾ ಇದು. ಸೊ ಈ ಕಡೆ ತುದಿಯಲ್ಲಿ ಇಷ್ಟೇ ಇರೋದು. ಸೊ ಈ ಕಡೆ ತುದಿ ಆಯ್ತು ಅಂದರೆ ನಾವು ಇನ್ನು ಇಳಿಯೋದೆ. ಮೋಸ್ಟ್ ಪಾಯಿಂಟ್ ಇದು. ಹತ್ತು ಸಂಭವ ಹತ್ಬೋದು, ಬಟ್ ಇಳಿಯೋದು ಭಾರಿ ಕಷ್ಟ. ಸೊ ನೋಡುವ. ಸೊ ಇಲ್ಲಿ ನೀರಿದೆ, ಭಾಳ ಚೆನ್ನಾಗಿದೆ ನೀರು. ಸೊ ಮೋಸ್ಟ್ಲಿ ಆ ಟೈಮಲ್ಲಿ ಇಲ್ಲೆಲ್ಲ ವಾಸ ಮಾಡಲಿಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ಅನಿಸುತ್ತೆ. ಇಲ್ಲೆಲ್ಲ ಇವಾಗ ಕಟ್ಟಡ ಎಲ್ಲ ಆಲ್ಮೋಸ್ಟ್ ಬಿದ್ದೋಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿನ ಕಲ್ಲು ಕೂಡ ಇದೆ. ಸೊ ಇದೆಲ್ಲ ನಮಗೆ ಪುರಾವೆಗಳು. ಮೊದಲೆಲ್ಲ ಇಲ್ಲಿ ಜನ ಇದ್ದರು, ಸೊ ವಾಸವಿದ್ದರು, ಮತ್ತು ರಾಜರು ಆವಾಗ ಈ ಕಡೆ ಬಂದು ಪರಿವೀಕ್ಷಣೆ ಮಾಡ್ತಾಯಿದ್ರು. ಸೊ ಇಲ್ಲಿ ಮೋಸ್ಟ್ಲಿ ಯಾವಾಗಲೂ ಸೈನಿಕರಿದ್ದಿರ್ಬೋದು, ಸೊ ಈ ಕೋಟೆಯನ್ನು ಕಾವಲು ಕಾಯಲಿಕ್ಕೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ತೋರಿಸ್ತೀನಿ. ಈ ಗೋಡೆಗಳು ಅಂದರೆ ಅವ್ರು ಇರಲಿಕ್ಕೆ ಇದೊಂದು ಗೋಡೆ ಎಲ್ಲ ಕಟ್ಟಿರೋದು. ಸೊ ಎಲ್ಲ ಶಿಥಿಲ ವ್ಯವಸ್ಥೆ ಎಲ್ಲ ಆಲ್ಮೋಸ್ಟ್ ಮಣ್ಣಾಗಿದೆ. ಸೊ ಮೋಸ್ಟ್ಲಿ ನೀರಿನ ವ್ಯವಸ್ಥೆಗಾಗಿ ಇದನ್ನು ಮಾಡಿರ್ಬೋದು. ಸೊ ಆಗಿನ ಕಾಲದಲ್ಲಿ ಸೊ ಕುಡಿಲಿಕ್ಕೆ ಮತ್ತು ಸ್ನಾನ ಮಾಡಲಿಕ್ಕೆ ಸೊ ನೀರು ಬೇಕಲ್ಲ, ಸೊ ನೀರಿಗಾಗಿ ಮಾಡಿರ್ಬೋದು. ಚೆನ್ನಾಗಿದೆ ಇಲ್ಲಿ. ಇಲ್ಲೊಂದು ಪಿರಂಗಿ ತೋರಿಸ್ತೀನಿ. ಸೊ ಟಿಪ್ಪು ಸುಲ್ತಾನ್ದು ಪಿರಂಗಿ. ಸೊ ಆ ಕಾಲದಲ್ಲಿ ಸೊ ರಾಕೆಟ್ ಮ್ಯಾನ್ ಅಂತಲೇ ಹೇಳ್ಬೋದು. ನೀವು ಇತಿಹಾಸದಲ್ಲಿ ಓದಿದರೆ ಸೊ ಟಿಪ್ಪು ಸುಲ್ತಾನ್ ರಾಕೆಟ್ ಮ್ಯಾನ್ ಅಂತ ಕೂಡ ಹೇಳ್ತಾರೆ, ಅಂದರೆ ಪಿರಂಗಿ ಮನುಷ್ಯ. ಸೊ ಟಿಪ್ಪು ಸುಲ್ತಾನ್ ಒಂದು ಪಿರಂಗಿ ಮನುಷ್ಯ ಅನ್ನಲಿಕ್ಕೆ ಇದೋ ಒಂದು ಕಾರಣ. ನೋಡಿ ಆ ಕಾಲದಲ್ಲಿ ಮಾಡಿರೋ ಪಿರಂಗಿಗಳು ಅದು ಇದು ಎಷ್ಟು ಮಿನಿಮಮ್ ಅಂದರೆ 1 ಟನ್ನಿಗಿಂತ ಜಾಸ್ತಿ ಇರುತ್ತೆ. ಸೊ ಆ ಥರ ಅಷ್ಟು ಒಂದು ಭಾರವಾಗಿರುವ ಇದನ್ನು ಇಲ್ಲಿ ಸಾಗಿಸಿದ್ದಾರೆ ಅಂದರೆ ಮನುಷ್ಯರಿಗೆ ಹತ್ತಕ್ಕಾಗೋದಿಲ್ಲ ಅಂಥದ್ದು. ಇವ್ರ ಮೇಲೆ ಮಾರ್ಕ್ ಎಲ್ಲ ಮಾಡಿದ್ದಾರೆ, ಒಂದು ಎಕ್ಸು ಸಮ್ ನಂಬರೆಲ್ಲ ಕೊಟ್ಟಿದ್ದಾರೆ ಐಡೆಂಟಿಫಿಕೇಷನ್ಗೆ. ಸೊ ನಾವು ಇಮ್ಯಾಜಿನ್ ಮಾಡ್ಬೋದು ಯಾವ ಮಟ್ಟಕ್ಕೆ ಆ ಕಾಲದಲ್ಲಿ ಸೊ ಜನ ಹೆಂಗಿರ್ಬೋದು, ಯಾವ ಥರ ಕೆಲಸ ಮಾಡ್ತಿರ್ಬೋದು. ಮತ್ತು ಬುದ್ಧಿಶಕ್ತಿ ನಮ್ಮ ದೇಶದಲ್ಲಿ ಆವಾಗಲೇ 100 ವರ್ಷಗಳ ಮುಂದೆನೇ ನಾವು ಎಷ್ಟೊಂದು ಬೆಳವಣಿಗೆ ಹೊಂದಿದ್ವಿ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಎಕ್ಸಾಂಪಲ್ಲು. ಕಡೆ ಹೋಗಲಿಕ್ಕೆ ದಾರಿ ಕ್ಲೋಸ್ ಆಗಿದೆ. ಕೆಳಗಡೆ ಎಲ್ಲ ನೋಡುವಾಗ ಫುಲ್ಲು ತೋಟಗಳು, ಗದ್ದೆ, ಸೊ ಎಲ್ಲ ಚೆನ್ನಾಗಿ ಒಂದು ನೋಟ ಸಿಗುತ್ತೆ ನೋಡಲಿಕ್ಕೆ. ಸೊ ನಾವು ಕೋಟೆ ಎಂಟ್ರೆನ್ಸ್ಗೆ ಮತ್ತೆ ಬಂದ್ವಿ. ಸೊ ಇಳಿತಾ ಇದ್ದೀವಿ ಇವಾಗ, ಕೋಟೆಯಿಂದ ಹೊರಗಡೆ ಬರ್ತಾಯಿದ್ದೀವಿ. ಸೊ ಮತ್ತು ಟಿಪ್ಪು ಸುಲ್ತಾನ್ ಕಟ್ಟಿದ ಎಲ್ಲ ಕಟ್ಟಡಗಳು ಮತ್ತು ಕೋಟೆ ಸೊ ನೋಡ್ಲಿಕ್ಕಂತೂ ಏನಿಲ್ಲ, ಒಂದು ಐ ಥಿಂಕ್ 1% ಕೂಡ ಉಳಿದಿಲ್ಲ. ಸೊ ನಿಮಗೆ ಜಸ್ಟ್ ಒಂದು ಬೆಟ್ಟ ನೋಡಲಿಕ್ಕೆ ಅಲ್ಲೊಂದು ಸಣ್ಣ ಒಂದು ಕಟ್ಟಡ ಇದೆ, ಅಷ್ಟು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ. ಬಟ್ ನಿಮಗೊಂದು ಖುಷಿ ಏನಂದರೆ ಇಲ್ಲಿ ಬಂದ ಮೇಲೆ ಇಷ್ಟೊಂದು ಎತ್ತರದಲ್ಲಿ ಸುತ್ತಲೂ ಒಂದು ನೋಡಲಿಕ್ಕೆ ಒಂದು ಹಚ್ಚ ಹಸಿರಾದ ಒಂದು ಪ್ರದೇಶ, ಮತ್ತು ಈ ಕಡೆ ನಮ್ಮ ಪಶ್ಚಿಮ ಘಟ್ಟಗಳು ಸೊ ಒಳ್ಳೆಯದಿದೆ. ಸೊ ಅದರ ಜೊತೆಗೆ ಒಂದು ಈ ಮೆಟ್ಲೆಲ್ಲ ಹತ್ತುವಾಗ ಸೊ ನಿಮಗೆ ಸೊ ಒಂದು ರಿಯಲಿ ಒಂದು ಚಾಲೆಂಜಿಂಗು. ಸೊ ನೋಡ್ಬೋದು 2:30 ಆಗಿದೆ, ಆದರೂ
ಹತ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ ಜನ. ಸೊ ನೆವರ್ ಎಂಡಿಂಗ್ ಅನಿಸುತ್ತೆ. ಸೊ ಇಳಿಯೋದು ದೊಡ್ಡ ಚಾಲೆಂಜ್ ಇದು. ಸೊ ಹತ್ತಿದ್ದು ಆರಾಮಾಗಿ ಹತ್ತಿಬಿಟ್ವಿ. ಸೊ ಇಳಿಯೋದಿದೆಯಲ್ಲ ನಿಜವಾಗ್ಲೂ ಅಷ್ಟು ಈಸಿ ಇಲ್ಲ. ಸೊ ಇಡೀ ಬ್ಲ್ಯಾಕ್ ಗ್ರಾನೈಟನ್ನು ಸೊ ಹೊಡೆದು ಸೊ ಕೈಯಿಂದ ಇದನ್ನು ಕೆತ್ತಿ ಶಿಲೆಯನ್ನು ಸೊ ಇದೊಂದು ದಾರಿ ಮಾಡಿದಾರಲ್ಲ, ಮತ್ತು ಅದ್ರ ಜೊತೆಗೆ ಈ ಸ್ಟೆಪ್ಸ್ ಮಾಡಿದಾರಲ್ಲ, ನಿಜವಾಗ್ಲೂ ಅದೊಂದು ಮಾತ್ರ ಅದ್ಭುತ ಆ ಕಾಲದಲ್ಲಿ. ಸೊ ಇದಕ್ಕಿಂತ ಇನ್ನೂ ಅದ್ಭುತ ಅಂದರೆ ಆ ಪಿರಂಗಿ ಎಷ್ಟು ವೇಟ್ ಇದೆ, ಅದನ್ನು ಮೇಲ್ಗಡೆ ಹೆಂಗೆ ಎತ್ಕೊಂಡು ಹೋದ್ರು ಅಂತ. ಎಷ್ಟು ಜನ ಯಾವ ಥರ ಸಾಗಿಸಿರ್ಬೇಕಂತ ನನಗಂತೂ ಇನ್ನೂ ಅರ್ಥ ಆಗಲಿಲ್ಲ. ಈ ಸ್ಟೆಪ್ಸಲ್ಲಂತೂ ಅದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಂಗೆ ಸಾಗಿಸಿರೋ ಗೊತ್ತಿಲ್ಲ. ಆ ಕಾಲದಲ್ಲಿ ಎಂಥ ಶಕ್ತಿಶಾಲಿ ಜನ ಇದ್ರೂ ಗೊತ್ತಿಲ್ಲ. ಮತ್ತು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ಸೊ ನಾರ್ಮಲಿ ನಮ್ಮ ಕೋಸ್ಟಲ್ಲು ಈ ಕಡೆ ಸೊ ಸಮುದ್ರ ಹತ್ತಿರ ಇರೋದ್ರಿಂದ ಸಾಲ್ಟಿ ವೆದರು, ಅಂದರೆ ನಿಮಗೆ ನಾರ್ಮಲಾಗಿ ಒಂದು ಸೊ ಕರೋಜನ್ ಜಾಸ್ತಿ ಇರುತ್ತೆ. ಒಂದು ಉಪ್ಪಿನ ಸಾಲ್ಟಿ ಅಂತಿಲ್ಲ, ಉಪ್ಪಿನ ಒಂದು ನೀರಿನಾಂಶ ಜಾಸ್ತಿ ಇರುತ್ತೆ ಆ ವಾತಾವರಣದಲ್ಲಿ. ಸೊ ನಿಮ್ಗೆ ಆದಷ್ಟು ಬೇಗ ಇಲ್ಲಿ ಕಬ್ಬಿನ ತುಕ್ಕಿಡಿಯುತ್ತೆ. ಬಟ್ ನೀವು ಆ ಪಿರಂಗಿಗಳು ನೋಡಿದಾಗ 300 ವರ್ಷ ಆಗಿದೆ, ಅದು ಹಾಗೆ ಉಂಟು. ಅಂದರೆ ಆ ಕಾಲದಲ್ಲಿ ನಮ್ಮದು ಮೆಟಲರ್ಜಿ ಎಷ್ಟೊಂದು ಡೆವಲಪ್ ಆಗಿದೆ ಅಂತ, ಎಷ್ಟೊಂದು ಅಡ್ವಾನ್ಸ್ ಇತ್ತಂತ. ಸೊ ನಮ್ಮ ಮೆಟಲರ್ಜಿ ಇಂಡಿಯಾದಲ್ಲಿ ಹೆಂಗಿರ್ಬೋದು ಅಂತೇಳಿ ಒಂದು ಅದಕ್ಕೆ ಎಕ್ಸಾಂಪಲು. ಸೊ ಡೆಲ್ಲಿಯಲ್ಲಿ ಕೂಡ ನೀವು ನೋಡಿರ್ತೀರ, ಸ್ತಂಭ ಇದೆಯಲ್ಲ, ಪ್ಲೇಸ್ ಎಕ್ಸಾಕ್ಟ್ಲಿ ಡೋಂಟ್ ರಿಮೆಂಬರ್. ಅದು ಇನ್ನೂ 500 ವರ್ಷ ಆದರೂ ಕೂಡ ಅದು ಹಂಗೆ ಇದೆ, ಎಂತ ಆಗಲಿಲ್ಲ. ಪಾಪ ಹುಡುಗರು ನೋಡ್ಬೋದು ಹೆಂಗೆ ಇಳಿತಿದ್ದಾರೆ ಅಂತ. ಉಲ್ಟಾ ಇಳಿತಾ ಇದ್ದಾರೆ, ಮಲಗಿ ಅಂದರೆ ಕೂತ್ಕೊಂಡು ಇಳಿತಿದ್ದಾರೆ. ಆಪ್ಷನ್ ಇಲ್ಲ, ಹಂಗೆ ಮಾಡಬೇಕು. ಜಮಾಲಾಬಾದ್ ಫೋರ್ಟ್ಗೆ ವಿದಾಯ ಹೇಳುವ. ಸೊ ಗುಡ್ ಬಾಯ್. ಇನ್ನು ಕೆಳಗಡೆ ಇಳಿದುಬಿಟ್ರೆ ಸಾಕು. ಸೊ ಗಡಾಯಿಕಲ್ಲಿ ಇಲ್ದಾಯಿತು. ಸೊ ಬಿಗ್ ರಿಲೀಫ್ ಆಯಿತು. ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ, ಆರಾಮಾಗಿ ಸೊ ವಿಶ್ರಾಂತಿ ತೊಗೊಂಡು ಮಧ್ಯದಲ್ಲಿ ಕೂತು ಇಳಿದ್ವಿ. ಸೊ ನಮ್ಮದು ಇಳಿಯುವ ಒಂದು ಪ್ರಯಾಣ ಆಲ್ಮೋಸ್ಟ್ 30-40% ಮೋಸ್ಟ್ಲಿ ಮೇಜರ್ ಇಲ್ದಾಯಿತು. ಇನ್ನು ಅರೌಂಡ್ 60% ಇರ್ಬೋದು. ಸೊ ಗೈಸ್, ಫೈನಲಿ ಜಮಾಲಾಬಾದ್ ಫೋರ್ಟ್ ಇಳಿದಾಯಿತು. ಸೊ ಆಲ್ಮೋಸ್ಟ್ ಕೆಳಗಡೆ ಬೇಸ್ ಪಾಯಿಂಟ್ ಹತ್ರ ಬಂದುಬಿಟ್ಟಿದ್ದೀವಿ. ಸೊ ಇವತ್ತಂತೂ ಬೆವರು ಸುರಿದೋಯ್ತು. ಸೊ ಇಲ್ಲಿ ತನಕ ನಾನು ಹೋಗಿದ್ದ ಪ್ಲೇಸಲ್ಲಿ ಇದೆ ಸ್ವಲ್ಪ ಟಫೆಸ್ಟು, ಅಂದರೆ ಸ್ವಲ್ಪ ಸ್ಟೀಪ್ ಜಾಸ್ತಿ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇಲ್ಲ, ಬಟ್ ಸ್ಟೀಪ್ನೆಸ್ ಜಾಸ್ತಿ ಇದೆ. ಬಟ್ ಒಳ್ಳೆ ಇತ್ತು, ಖುಷಿ ಆಯಿತು. ಸೊ ಒಂದು ಒಳ್ಳೆಯ ಅನುಭವ, ಎಕ್ಸ್ಪೀರಿಯೆನ್ಸ್ ಆಯಿತು ಹತ್ತಿದ್ದು. ಸೊ ಕೆಳಗಡೆ ಬಂದಾಯಿತು. ಸೊ ನನ್ನ ವಿಡಿಯೋ ತಪ್ಪದೇ ನೋಡಿ. ಹಾಗೆ ಎಲ್ಲ ವೀಕ್ಷಕರಿಗೂ ಸೊ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಆಲ್ಮೋಸ್ಟ್ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದ. ಹಾಗೆ ಮತ್ತಷ್ಟು ಸಪೋರ್ಟ್ ಮಾಡಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಗೈಸ್, ಇವ್ರ ಬಗ್ಗೆ ಹೇಳಲೇಬೇಕು ನಾನು. ಸೊ ಇವರು ಇಲ್ಲಿ ನಮ್ಮ ಗಡಾಯಿಕಲ್ಲು ಬೆಟ್ಟದ ಕೆಳಗಡೆನೇ ಒಂದು ಸಣ್ಣ ಅಂಗಡಿ ಒಂದು ಇಟ್ಕೊಂಡಿದ್ದಾರೆ. ಸೊ ಈ ಏರಿಯಾದಲ್ಲಿ ನಿಯರ್ ಬೈ ಯಾವುದೋ ಅಂಗಡಿ ಸಿಗೋದಿಲ್ಲ ನಮಗೆ. ಸೊ ನೀವು ಬೆಟ್ಟ ಇಳಿದು ಬಂದ ತಕ್ಷಣ ಆಲ್ಮೋಸ್ಟ್ ಡಿಹೈಡ್ರೇಟ್ ಆಗಿರ್ತೀರ. ಸೊ ಆಲ್ಮೋಸ್ಟ್ ಬಾಯಾರಿಕೆ ಆಗಿರುತ್ತೆ. ಸೊ ಏನಾದರೂ ಕೂಲ್ ತಣ್ಣಗೆ ಒಂದು ಏನಾದರೂ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಸೊ ಇವರು ದೇವ್ರ ಥರ ಅಲ್ಲಿ ಸಿಗ್ತಾರೆ. ಸೊ ಇವ್ರ ಹತ್ರ ಕೆಲವು ಜ್ಯೂಸು ಮತ್ತು ಸೋಡಾ ಮತ್ತು ಕೋಕೋನಟ್ ವಾಟರ್ ಎಲ್ಲ ನನಗೆ ಇಷ್ಟ ಆಯಿತು. ಸೊ ಅದೆಲ್ಲ ತಗೊಂಡು ನೀವು ಆಲ್ಮೋಸ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಇಲ್ಲಿ. ಸೊ ಹಾಗೆ ಸುತ್ತಮುತ್ತಲಿನ ಪ್ರದೇಶ ಮತ್ತು ನಿಯರ್ ಬೈ ಪ್ಲೇಸಸ್ ಎಲ್ಲಿ ವಿಸಿಟ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಿಮಗೆ ಡೀಟೇಲ್ಸ್ ಬೇಕಾದರೆ ಇವರು ಕೊಡ್ತಾರೆ. ಇಲ್ಲಿ ಹುಡುಗರು ನೋಡಿ ನನಗೆ ಬಹಳ ಖುಷಿ ಆಯಿತು. ಸೊ ಈ 4 ಜನ ಹುಡುಗರಿದ್ದಾರಲ್ಲ, ಇವರು ಬೈಕ್ ನೋಡಿದೆ. ಬೈಕ್ ನೋಡುವಾಗ AP ನೇಮ್ ಪ್ಲೇಟ್ ಇತ್ತು. ಕೇಳುವಾಗ ಇವರು ಆಲ್ಮೋಸ್ಟ್ ಅನಂತಪುರದಿಂದ ಬಂದಿದ್ದಾರಂತೆ. ಸೊ ಅಂದರೆ ಅವ್ರಿಗೆ ಯಾವಾಗ ಹೋಗ್ಬೇಕನ್ಸುತ್ತೋ ಈ ನಾಲ್ಕು ಹುಡುಗರು ಸೇರಿ ಬೈಕ್ ಅಂತ 2 ಬೈಕ್ ತೊಗೊಂಡು ಹಂಗೆ ಓಡ್ತಾರಂತೆ. ಸೊ ಅಷ್ಟೊಂದು ಕ್ರೇಜ್ ಇದೆ ಅವರಿಗೆ ನೋಡಿ, ಭಾಳ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.